ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಆಲ್ ಅಲ್ಲಿ ಬರ್ತಾ ಇರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಅದರದ್ದು ಒಂದು ನಾನು ಕ್ವಿಜ್ ಟೈಪ್ ಇಂಟರ್ಫೇಸ್ ಮಾಡಿದ್ದೀನಿ. ಲೆಟ್ ಅಸ್ ಗೋ. ವಿಚ್ ಹ್ಯಾಸ್ 75 ಕ್ವಶನ್ಸ್. ಪ್ರತಿಯೊಂದು ಯೂನಿಟಲ್ಲಿ 25 ಕ್ವಶನ್ಸ್ ಇರ್ತವೆ. ಆಮೇಲೆ ಅಲ್ಲಿ ಆಪ್ಷನ್ ಕೂಡ, ನೀವು ಎಕ್ಸಾಮಲ್ಲಿ ಆಪ್ಷನ್ಸ್ ಕೂಡ ಇರ್ತವೆ. ಅದನ್ನು ಇಲ್ಲಿ ನಾವು ಟ್ರೈ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಕ್ವಿಜ್. See, first question is artificial intelligence mainly deals with. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇನ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನ್ಯಾಚುರಲ್ ಇಂಟೆಲಿಜೆನ್ಸ್, ಹ್ಯೂಮನ್ ಎಮೋಷನ್ಸ್, ಆಮೇಲೆ ಮೇಕಿಂಗ್ ಮಷಿನ್ಸ್ ಇಂಟೆಲಿಜೆಂಟ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಡೀಲ್ಸ್ ವಿತ್ ಮೇಕಿಂಗ್ ಮಷಿನ್ಸ್ ಇಂಟೆಲಿಜೆಂಟ್. ಓಕೆ, ಕರೆಕ್ಟ್. ದೆನ್ ಲೆಟ್ ಅಸ್ ಮೂವ್. AI is the ability of machines. AIನ ಯಾಕೆ ಯೂಸ್ ಮಾಡ್ತಾರೆ? AI ಹ್ಯಾಸ್ ದಿ ಎಬಿಲಿಟಿ. AIಗೆ ಏನು ಎಬಿಲಿಟಿ ಇರುತ್ತೆ? ಥಿಂಕ್ ಆ್ಯಂಡ್ ಲರ್ನ್ ಲೈಕ್ ಹ್ಯೂಮನ್ಸ್, ಓನ್ಲಿ ಸ್ಟೋರ್ ಡೇಟಾ, ಓನ್ಲಿ ಕ್ಯಾಲ್ಕುಲೇಟ್ ನಂಬರ್ಸ್, ಓನ್ಲಿ ಪ್ರಿಂಟ್ ಔಟ್ಪುಟ್. ಓಕೆ, ಇದರಲ್ಲಿ ಏನು? AI ಕ್ಯಾನ್ ಥಿಂಕ್ ಆ್ಯಂಡ್ ಲರ್ನ್ ಲೈಕ್ ಹ್ಯೂಮನ್ಸ್. ಮನುಷ್ಯರ ಥರನೇ ಅದು ಥಿಂಕ್ ಮಾಡಿ ಲರ್ನ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದ ಆನ್ಸರ್ ಈಸ್ ಕರೆಕ್ಟ್. ಲೆಟ್ ಅಸ್ ಮೂವ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಡೆಫಿನಿಷನ್ ಆಫ್ AI? AI ಅಂದರೆ ಏನು? ಕರೆಕ್ಟ್ ಡೆಫಿನಿಷನ್ ಕೇಳಿದ್ದಾರೆ. ಇಟ್ ಈಸ್ ದಿ ಸ್ಟಡಿ ಆಫ್ ಕಂಪ್ಯೂಟರ್, ಸ್ಟಡಿ ಆಫ್ ಇಂಟೆಲಿಜೆಂಟ್ ಮಷೀನ್ಸ್, ಸ್ಟಡಿ ಆಫ್ ಸಾಫ್ಟ್ವೇರ್, ಸ್ಟಡಿ ಆಫ್ ಹಾರ್ಡ್ವೇರ್. ಆ್ಯಂಡ್ ಆಲ್ರೆಡಿ ಯು ನೋ AI ಅಂದರೆ ಏನು? ಸ್ಟಡಿ ಆಫ್ ಇಂಟೆಲಿಜೆಂಟ್ ಮಷೀನ್ಸ್. ನೀವು ಬೇಕಿದ್ರೆ ಇಲ್ಲಿ ಹಿಂಟ್ ಆ್ಯಂಡ್ 50-50 ಕೂಡ ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡ್ಬೋದು. 50-50 ಚಾಯ್ಸ್ ಮಾಡಿದೆ. ಇಲ್ಲಿ ಸ್ಟಡಿ ಆಫ್ ಇಂಟೆಲಿಜೆಂಟ್ machines I am selecting. Next, which is an example of AI in daily life? ಡೈಲಿ ಲೈಫಲ್ಲಿ AIನ ಎಲ್ಲಿ ಯೂಸ್ ಮಾಡ್ತೀರಿ? ಕ್ಯಾಲ್ಕುಲೇಟರ್, ಕೀಬೋರ್ಡ್, ಮಾನಿಟರ್, ವಾಯ್ಸ್ ಅಸಿಸ್ಟೆಂಟ್ಸ್. ಯೂಶ್ವಲಿ ನಾವು ಅಲೆಕ್ಸಾನ ವಾಯ್ಸ್ ಅಸಿಸ್ಟೆಂಟನ್ನು ಯೂಸ್ ಮಾಡ್ತಾ ಇರ್ತೀವಿ. ಇಟ್ ಈಸ್ ಒನ್ ಆಫ್ ದಿ AI ಅಪ್ಲಿಕೇಶನ್. ಓಕೆ, ಆ್ಯಂಡ್ ದ ಆನ್ಸರ್ ಈಸ್ ವಾಯ್ಸ್ ಅಸಿಸ್ಟೆಂಟ್ಸ್ ಲೈಕ್ ಅಲೆಕ್ಸಾ. ನೆಕ್ಸ್ಟ್, ರೆಕಮೆಂಡೇಶನ್ ಸಿಸ್ಟಮ್ಸ್ ಆರ್ ಯೂಸ್ಡ್ ಇನ್. ರೆಕಮೆಂಡೇಶನ್ ಸಿಸ್ಟಮ್ಸ್ ಅಂದ್ರೇನು? ನೀವು ಯಾವುದಾದ್ರೂ ಒಂದು ವಿಡಿಯೋ ಅಬ್ಸರ್ವ್ ಮಾಡ್ತಾ ಇದ್ರೆ ಅದೇ ಥರ ವಿಡಿಯೋಸ್ ಮತ್ತೆ ನಿಮಗೆ ರೆಕಮೆಂಡೇಶನಲ್ಲಿ ಬರ್ತಾ ಇರ್ತವೆ. ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅದೇ ರಿಲೇಟೆಡ್ ವಿಡಿಯೋಸ್ನೇ ಬರ್ತಾವಲ್ಲ, ಅದಕ್ಕೆ ರೆಕಮೆಂಡೇಶನ್ ಅಂತ ಕರೀತಾರೆ. ಹಾಗಂದರೆ ಅವು ಎಲ್ಲೆಲ್ಲಿ ಬರ್ತವೆ? ಆಪ್ಷನ್ಸ್ ಆರ್ ನೆಟ್ಫ್ಲಿಕ್ಸ್ ಆ್ಯಂಡ್ ಯೂಟ್ಯೂಬ್, ಪ್ರಿಂಟರ್ಸ್, ಸ್ಕ್ಯಾನರ್ಸ್, ಕೀಬೋರ್ಡ್ಸ್. ಎಲ್ಲಿ ಬರ್ತವೆ? ನೆಟ್ಫ್ಲಿಕ್ಸ್ ಆ್ಯಂಡ್ ಯೂಟ್ಯೂಬ್. Next, which AI application is used for route suggestion? ಯೂಶ್ವಲಿ ರೂಟಿಂಗ್ ಮೀನ್ಸ್ ನೀವು ವೆಹಿಕಲಲ್ಲಿ ಮೂವ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊರಿ, ಅಲ್ಲಿ ರೂಟ್ ಮ್ಯಾಪ್ ಬೇಕಾಗುತ್ತೆ ನಿಮಗೆ. ಆ ಮ್ಯಾಪನ್ನು ಅಲ್ಲಿಯೂ ಕೂಡ AI ಯೂಸ್ ಮಾಡ್ತಾರೆ. ಹಾಗಂದರೆ ಆನ್ಸರ್ ಏನು? ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಆನ್ಸರ್ ಈಸ್ ಗೂಗಲ್ ಮ್ಯಾಪ್ಸ್. ಗೂಗಲ್ ಮ್ಯಾಪಲ್ಲಿನೂ AIನ ಯೂಸ್ ಮಾಡ್ತಾರೆ. ಅದು ರೂಟಿಂಗ್ಗೋಸ್ಕರ ಹೆಲ್ಪ್ ಆಗುತ್ತೆ. ಯಾವ ರೂಟನ್ನು ಫಾಲೋ ಮಾಡಬೇಕು ಅಂತ ನಮಗೆ ತಿಳಿಸುತ್ತೆ. ನೆಕ್ಸ್ಟ್, ದ ಹಿಸ್ಟ್ರಿ ಆಫ್ AI ಸ್ಟಾರ್ಟೆಡ್ ಇನ್ ವಿಚ್ ಡಿಕೇಡ್? AI ಯಾವಾಗ ಸ್ಟಾರ್ಟ್ ಆಯಿತು? ಯಾವ ಏರಾನಲ್ಲಿ ಅಂತ ಕೇಳಿದರೆ ಆಲ್ರೆಡಿ ಯು ನೋ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ 1950s ಆ್ಯಂಡ್ ದ ಆನ್ಸರ್ ಈಸ್ ಕರೆಕ್ಟ್. ಹೂ ಈಸ್ ನೋನ್ ಆಸ್ ದಿ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು? ಅಲನ್ ಟ್ಯೂರಿಂಗ್ ಅವರು ಮೊದಲು ಏನು ಮಾಡ್ತಾರೆ? ಒಂದು ಟ್ಯೂರಿಂಗ್ ಟೆಸ್ಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟರ್ಮನ್ನು ತೊಗೊಂಡು ಬಂದವರು ಯಾರು? ಜಾನ್ ಮೆಕ್ಕರ್ತಿ. ದೆನ್ ದ ಟರ್ಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಸ್ ಕಾಯಿನ್ಡ್ ಇನ್. ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಹೆಸರನ್ನು ಯಾವ ಇಯರಲ್ಲಿ ಕೊಡ್ತಾರೆ ಅಂತ ಕೇಳಿದರೆ ಅದು ಗಿವನ್ ಬೈ ಜಾನ್ ಮೆಕ್ಕರ್ತಿ. ಮೇ ಬಿ ಇಟ್ ಈಸ್ 1956, ರೈಟ್? ವಿಚ್ AI ಡೊಮೇನ್ ಡೀಲ್ಸ್ ವಿತ್ ಡೇಟಾ ಎನಾಲಿಸಿಸ್? AI-ನಲ್ಲಿ ಡೇಟಾ ಎನಾಲಿಸಿಸ್ಗೋಸ್ಕರನೇ ಇರುವಂಥ ಒಂದು ಫೀಲ್ಡ್ ಯಾವುದು ಅಂತ ಕೇಳಿದ್ದಾರೆ. ಅದ್ಯಾವುದು? ಆಲ್ರೆಡಿ ಯು ನೋ ರೋಬೋಟಿಕ್ಸ್ ಅಂತೂ ಎನಾಲಿಸಿಸ್ಗೆ ಹೆಲ್ಪ್ ಆಗೋದಿಲ್ಲ. ಇಲ್ಲಿ ಡೇಟಾ ಸೈನ್ಸ್ ಅಂತ ಇದೆಯಲ್ಲ, ದಿಸ್ ಈಸ್ ದ ಆಪ್ಷನ್, ಕರೆಕ್ಟ್ ಆಪ್ಷನ್. ಕಂಪ್ಯೂಟರ್ ವಿಷನ್ ಡೀಲ್ಸ್ ವಿತ್. ವಿಷನ್ ಅಂದ್ರೇನು? ವ್ಯೂ ಮಾಡೋದು, ನೋಡೋದು. ಇದು ನಿಮ್ಮ ತಲೆಯಲ್ಲಿರಬೇಕು. ಟೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ವಾಯ್ಸ್ ರಿಕಗ್ನಿಷನ್ ಅಂತೂ ಅಲ್ಲ, ಟೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗು ಅಲ್ಲ, ನಂಬರ್ ಪ್ರೊಸೆಸಿಂಗ್ ಅಲ್ಲ, ಬಟ್ ದ ಆನ್ಸರ್ ಈಸ್ ಇಮೇಜ್ ಆ್ಯಂಡ್ ವಿಡಿಯೋ. ವಿಷನ್ ಅಂತ ಬಂದರೆ ವಿಡಿಯೋ, ಇಮೇಜ್ ಅಂತ ನೆನಪಿಟ್ಕೋರಿ. ಫೇಸ್ ರಿಕಗ್ನಿಷನ್ ಸಿಸ್ಟಮ್ಸ್ ಯೂಸ್
ಫೇಸ್ ರಿಕಗ್ನಿಷನ್ ಅಂದರೆ ಒಬ್ಬ ವ್ಯಕ್ತಿನ ಅಬ್ಸರ್ವ್ ಮಾಡಿ ನೋಡೋದು, ಅವರೇ ಹೌದಲ್ಲ ಕಂಡುಹಿಡಿಯೋದು. ಅದಕ್ಕೆ ಏನು ಬೇಕು? ಕಂಪ್ಯೂಟರ್ ವಿಷನ್ ಬೇಕು. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಈಸ್ ರಿಲೇಟೆಡ್ ಟು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ ನಾವೇನು ಮಾತಾಡ್ತೀವಲ್ಲ ಅದನ್ನು ಎ ಐ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹಂಗಂದ್ರೆ ಏನು? ಆನ್ಸರ್ ಈಸ್ ಹ್ಯೂಮನ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್. ಚಾಟ್ ಬಾಟ್ಸ್ ಮೇನ್ಲಿ ಯೂಸ್, ಚಾಟ್ ಬಾಟ್ಸ್ ಅಂದ್ರೆ ಏನು? ನೀವು ಯಾವುದಾದ್ರೂ ಅಪ್ಲಿಕೇಶನ್, ಬ್ಯಾಂಕಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀರಿ, ಅಲ್ಲಿ ಕೆಳಗಡೆ ನಿಮಗೆ ಸಪೋರ್ಟ್ ಅಂತ ಒಂದು ಚಾಟಿಂಗ್ ಸಿಸ್ಟಮ್ ಬರ್ತಾ ಇರುತ್ತೆ, ಚಾಟ್ ರೋಬೋಟ್ ಅಂತ ನಾವು ಕರಿತೀವಿ. ಅಲ್ಲೇನು ಯೂಸ್ ಮಾಡ್ತಾರೆ? ನೀವು ಏನೇನು ಟೈಪ್ ಮಾಡ್ತೀರಿ ಅದನ್ನು ತಿಳ್ಕೊಂಡು ಅದು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ಅಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಯೂಸ್ ಆಗ್ತಾ ಇರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸೋಷಿಯಲ್ ಇಂಪ್ಯಾಕ್ಟ್ ಆಫ್ ಎ ಐ? ಸೋಷಿಯಲಿ ಎಷ್ಟು ಎ ಐದಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ? ಜಾಬ್ಸ್ ಎಲ್ಲ ಏನಾಗ್ತವೆ? ಆಟೋಮೇಷನ್ ಆಗ್ತವೆ. ಜಾಬ್ ಅಂದರೆ ಜಾಬ್ ಮಾಡೋಕ್ಕೆ ಮನುಷ್ಯರ ಅವಶ್ಯಕತೆ ಇಲ್ಲ, ಎ ಐನೇ ಎಲ್ಲ ಕೆಲಸ ಮಾಡುತ್ತೆ. ದಟ್ ಈಸ್ ವಾಟ್ ಜಾಬ್ ಆಟೋಮೇಷನ್. ಎ ಐ ಕ್ಯಾನ್ ಕ್ರಿಯೇಟ್ ನ್ಯೂ ಜಾಬ್ಸ್. ಎ ಐದಿಂದ ಹೊಸ ಜಾಬ್ ಕೂಡ ಬರಬಹುದು. ಯಾವ ಫೀಲ್ಡಲ್ಲಿ ಹೊಸ ಜಾಬ್ಸ್ ಬರ್ತಾವೆ ಅಂತ ಕೇಳಿದರೆ ಅಗ್ರಿಕಲ್ಚರ್ ಅಲ್ಲ, ಮ್ಯಾನ್ಯುವಲ್ ಲೇಬರ್ ಅಲ್ಲ, ಟೀಚಿಂಗಲ್ಲಿ ಅಲ್ಲ, ಎ ಐ ಡೆವಲಪ್ಮೆಂಟ್ ಆ್ಯಂಡ್ ಅನಾಲಿಸಿಸಲ್ಲಿ ಹೊಸ ಜಾಬ್ಸ್ ಕ್ರಿಯೇಟ್ ಆಗೋ ಚಾನ್ಸ್ ಇದೆ. ವಿಚ್ ಈಸ್ ಆನ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಎ ಐ? ಎಕನಾಮಿಕಲಿ ಎ ಐದಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳಿದರೆ ಕ್ಲೈಮೇಟ್ ಚೇಂಜ್ ಅಲ್ಲ, ಲ್ಯಾಂಗ್ವೇಜ್ ಚೇಂಜ್ ಅಲ್ಲ, ಕಲ್ಚರಲ್ ಚೇಂಜ್ ಕೂಡ ಅಲ್ಲ, ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ, ಫಾಸ್ಟಾಗಿ ಎಲ್ಲ ವರ್ಕ್ ಆಗ್ತಾ ಹೋಗುತ್ತೆ. ದೆನ್ ಎ ಐ ಹೆಲ್ಪ್ಸ್ ಬಿಸ್ನೆಸ್ಸಸ್ ಬೈ, ಬಿಸ್ನೆಸ್ಸಲ್ಲಿ ಎ ಐ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದರೆ ಡೆಫಿನೆಟ್ಲಿ ಬಿಸ್ನೆಸ್ಸಲ್ಲಿ ಏನು ಯಾಕೆ ಯೂಸ್ ಮಾಡ್ತೀವಿ ನಾವು? ಇಂಪ್ರೂವಿಂಗ್ ಡಿಸಿಷನ್ ಮೇಕಿಂಗ್ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ದೆನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ಎ ಐ ಇನ್ಕ್ಲೂಡ್ಸ್, ಎ ಐದಿಂದ ಎನ್ವಿರಾನ್ಮೆಂಟಲಿ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಹೈಯರ್ ಪೊಲ್ಯೂಷನ್ ಅಂತೂ ಆಗೋದಿಲ್ಲ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಇಲ್ಲ, ಬಟ್ ಏನಾಗುತ್ತೆ? ಎನರ್ಜಿ ಆಪ್ಟಿಮೈಸೇಷನ್ ಆಗುತ್ತೆ. ಎ ಐ ಹೆಲ್ಪ್ಸ್ ಇನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬೈ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇದು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ನೋಡ್ರಿ, ಎ ಐ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು? ಪೊಲ್ಯೂಷನನ್ನು ಮಾನಿಟರ್ ಮಾಡ್ಬೋದು. ಅಂದರೆ ಎಷ್ಟು ಪೊಲ್ಯೂಷನ್ ಯಾವ ಏರಿಯಾನಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಎಲ್ಲನೂ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಏನು? ಮಾನಿಟರಿಂಗ್ ಪೊಲ್ಯೂಷನ್. ವಿಚ್ ಎ ಐ ಅಪ್ಲಿಕೇಶನ್ ಈಸ್ ಯೂಸ್ಡ್ ಇನ್ ಹೆಲ್ತ್ ಕೇರ್? ಹೆಲ್ತ್ ಕೇರಲ್ಲಿ ಯಾವ ಎ ಐ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಹೆಲ್ತ್ ಕೇರ್ ಅಂದರೆ ಡೆಫಿನೆಟ್ಲಿ ನಮ್ಗೆ ಯಾವ ರೋಗ ಇದೆ ಅದನ್ನು ಕಂಡು ಹಿಡಿಯೋದಕ್ಕೆ ಎ ಐನ ಯೂಸ್ ಮಾಡ್ತಾ ಇರ್ತಾರೆ. ಅದಂದ್ರೆ ಏನು? ಡಿಸೀಸ್ ಡಯಾಗ್ನೋಸಿಸ್. ದೆನ್ ಎ ಐ ಸಿಸ್ಟಮ್ಸ್ ವರ್ಕ್ ಮೇನ್ಲಿ ಆನ್, ಎ ಐ ಸಿಸ್ಟಮ್ ಮೋಸ್ಟ್ಲಿ ಎದ್ರ ಮೇಲೆ ವರ್ಕ್ ಆಗ್ತೈತಿ ಅಂತ ಕೇಳಿದ್ದಾರೆ. ಎದ್ರ ಮೇಲೆ ವರ್ಕ್ ಆಗ್ತೈತೆ? ರೂಲ್ಸ್ ಅಲ್ಲ, ಎಲೆಕ್ಟ್ರಿಸಿಟಿ ಅಷ್ಟೇ ಅಲ್ಲ, ಹಾರ್ಡ್ವೇರ್ ಅಷ್ಟೇ ಅಲ್ಲ, ಮೇನ್ಲಿ ಇಟ್ ವರ್ಕ್ಸ್ ಆನ್ ಡೇಟಾ ಆ್ಯಂಡ್ ಅಲ್ಗೋರಿದಮ್ಸ್. ನೀವು ಇಲ್ಲಿ ಹಿಂಟ್ ಅಂತ ಸೆಲೆಕ್ಟ್ ಮಾಡಿದರೆ ಇಟ್ ವಿಲ್ ಗಿವ್ ಯು ಹಿಂಟ್. ದ ಕರೆಕ್ಟ್ ಆಪ್ಷನ್ ಸ್ಟಾರ್ಟ್ಸ್ ವಿತ್ ಡಿ ಅಂತ ಕೊಡ್ತಾರೆ. ಅಂದ್ರೇನು? ದಿಸ್ ಈಸ್ ದ ಆನ್ಸರ್. ವಿಚ್ ಇಸ್ ನಾಟ್ ಆನ್ ಎ ಐ ಡೊಮೇನ್? ಎ ಐಗೆ ಸಂಬಂಧಪಟ್ಟಿದ್ದು ಫೀಲ್ಡ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಎನ್ ಎಲ್ ಪಿ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಇದು ಎ ಐಗೆ ಸಂಬಂಧಪಟ್ಟಿದ್ದೆ. ಕಂಪ್ಯೂಟರ್ ವಿಷನ್ ಕೂಡ ಎ ಐಗೆ ಸಂಬಂಧಪಟ್ಟಿದ್ದೆ. ಡೇಟಾನು ಎ ಐಗೆ ಸಂಬಂಧಪಟ್ಟಿದ್ದೇನೆ ಇರುತ್ತೆ. ಬಟ್ ಕಂಪೈಲರ್ ಡಿಸೈನ್ ಈಸ್ ನಾಟ್ ರಿಲೇಟೆಡ್ ಟು ಎ ಐ. ಎ ಐ ಇಂಪ್ರೂವ್ಸ್ ಡೈಲಿ ಲೈಫ್. ಡೈಲಿ ಲೈಫಲ್ಲಿ ಎ ಐನ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಡೈಲಿ ಲೈಫಲ್ಲಿ ನಾವು ಎ ಐ ಯೂಸ್ ಮಾಡಿದರೆ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ ಕೇಳಿದ್ದಾರೆ. ಹೆಂಗಂದರೆ ನಮ್ಮದು ಡೈಲಿ ಟಾಸ್ಕ್ ಎಲ್ಲ ನಾವು ಆಟೋಮೇಷನ್ ಮಾಡಬಹುದು, ಆಟೋಮೆಟಿಕ್ಲಿ ಎಲ್ಲ ವರ್ಕ್ ಆಗೋ ಥರ ಮಾಡಬಹುದು. ಎ ಐ ಈಸ್ ಇಂಪಾರ್ಟೆಂಟ್ ಬಿಕಾಸ್, ಎ ಐ ಇಂಪಾರ್ಟೆಂಟ್ ಯಾಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಇಟ್ ಹೆಲ್ಪ್ಸ್ ಹ್ಯೂಮನ್ ವರ್ಕ್ ಎಫಿಷಿಯೆಂಟ್ಲಿ. ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ಎ ಐ ವಿ ಶುಡ್ ಯೂಸ್. ಎ ಐ ಇನ್ ಹೆಲ್ತ್ ಕೇರ್ ಹೆಲ್ಪ್ಸ್ ಇನ್, ಆಲ್ರೆಡಿ ನಾವು ಎ ಐ ಹೆಲ್ತ್ ಕೇರ್ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ವಿ. ಡಿಸೀಸ್ ಡಯಾಗ್ನೋಸಿಸ್ಗೆ ಇದು ಯೂಸ್ ಆಗುತ್ತೆ. ಅಂದರೆ ಯಾವ ಡಿಸೀಸು ಅಂತ ಕಂಡು ಹಿಡಿಯೋಕ್ಕೆ ಎ ಐನ ಯೂಸ್ ಮಾಡ್ತಾರೆ.
ಎ ಐ ಬೇಸ್ಡ್ ಸಿಸ್ಟಮ್ಸ್ ಹೆಲ್ಪ್ ಡಾಕ್ಟರ್ಸ್. ಎ ಐದಿಂದ ಡಾಕ್ಟರ್ಗೂ ಅನುಕೂಲ ಆಗುತ್ತೆ. ಅದು ಹೆಂಗಂದ್ರೆ ಈ ಡಾಕ್ಟರ್ಸ್ ಒಂದು ಡಿಸಿಷನ್ಗೆ ಬರಬೇಕಾಗುತ್ತೆ, ಯಾವುದು ರೋಗ ಇದೆ ಇವ್ರಿಗೆ ಕಂಡು ಹಿಡಿಯೋಕ್ಕೆ. ಅಂದರೆ ಅಸಿಸ್ಟೆಂಟ್ ಥರ ಇದು ಹೆಲ್ಪ್ ಆಗುತ್ತೆ, ಅಸಿಸ್ಟಿಂಗ್ ಇನ್ ಡಿಸಿಷನ್ ಮೇಕಿಂಗ್. ಎ ಐ ಹೆಲ್ಪ್ಸ್ ಇನ್ ಮೆಡಿಕಲ್ ಇಮೇಜಿಂಗ್. ಅಂದರೆ ಮೆಡಿಕಲ್ ಏನು ಸ್ಕ್ಯಾನ್ಡ್ ಫೋಟೋಸ್ ಇರ್ತಾವಲ್ಲ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಎ ಐ ಒಂದು ರಿಪೋರ್ಟ್ ಅಥವಾ ರಿಸಲ್ಟ್ ಕೊಡುತ್ತೆ. ಅದಕ್ಕೇನಂತಾರೆ ಡಿಟೆಕ್ಟಿಂಗ್ ಡಿಸೀಸಸ್ ಅರ್ಲಿ. ಬರೀ ಫೋಟೋ ನೋಡಿ, ಇಮೇಜ್ ನೋಡಿ ಏನಾಗಿದೆ ಅಂತ ಕಂಡುಹಿಡಿಯೋಕ್ಕೆ ಎ ಐ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಎ ಐ ಇನ್ ಟೆಕ್ನಾಲಜಿ ಈಸ್ ಯೂಸ್ಡ್ ಫಾರ್. ಟೆಕ್ನಾಲಜಿಯಲ್ಲಿ ಎ ಐ ಯಾಕೆ ಯೂಸ್ ಮಾಡ್ತಾರೆ? ಡೆಫಿನೆಟ್ಲಿ ಫಾರ್ ಆಟೋಮೇಷನ್ ಪರ್ಪಸ್. ವರ್ಚುವಲ್ ಅಸಿಸ್ಟೆಂಟ್ಸ್ ಆರ್ ಎಕ್ಸಾಂಪಲ್ಸ್ ಆಫ್. ವರ್ಚುವಲ್ ಅಸಿಸ್ಟೆಂಟ್ಸ್ ಅಂದರೆ ಯಾವುದು? ನಾ ಹೇಳಿದ್ನಲ್ಲ, ಅಲೆಕ್ಸಾ ಅಥವಾ ಸಿರಿ ನಾವು ಯೂಸ್ ಮಾಡ್ತಾ ಇರ್ತೀವಿ, ಅವೇನು ಎಕ್ಸಾಂಪಲ್ಸ್ ಆಫ್ ಎ ಐ ಸಿಸ್ಟಮ್ಸ್. ಎ ಐ ಇಂಪ್ರೂವ್ಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಕಸ್ಟಮರ್ಗೆ ಪರ್ಫೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಕೊಡೋ ಥರ ಮಾಡೋದು ಯಾವುದು? ಎ ಐ. ಅದರಲ್ಲಿ ಒನ್ ಆಫ್ ದ ಆಪ್ಷನ್ ವಿ ಹ್ಯಾವ್ ಪರ್ಸನಲೈಸೇಷನ್ ರೆಕಮೆಂಡೇಶನ್ಸ್. ನಮ್ಗೆ ಏನು ಬೇಕು ಅದು ತಾನಾಗೆ ರೆಕಮೆಂಡ್ ಮಾಡಿ ನಿಮಗೆ ತೋರಿಸುತ್ತೆ. ಅದರಿಂದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗುತ್ತೆ. ಚಾಟ್ ಬಾಟ್ಸ್ ಆರ್ ಯೂಸ್ಡ್ ಮೇನ್ಲಿ ಫಾರ್. ಚಾಟ್ ಬಾಟ್ಸ್ ಯಾಕೆ ಯೂಸ್ ಮಾಡ್ತಾರೆ? ಚಾಟ್ ರೋಬೋಟ್ಗೆ ಆಟೋಮೆಟಿಕ್ಲಿ ಚಾಟಿಂಗ್ ಆಗ್ತಾ ಇರುತ್ತೆ. ಯಾಕಂದರೆ ಕಸ್ಟಮರ್ ಸಪೋರ್ಟ್ಗೋಸ್ಕರ. ಎ ಐ ಇನ್ ವೆಹಿಕಲ್ಸ್ ಈಸ್ ಯೂಸ್ಡ್ ಫಾರ್. ವೆಹಿಕಲಲ್ಲಿನೂ ಎ ಐ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ವೆಹಿಕಲಲ್ಲಿ ಆಟೋಮೆಟಿಕ್ ಡ್ರೈವಿಂಗ್ ಆಗಬೇಕು, ಡ್ರೈವರ್ ಕೂಡ ಇರಬಾರ್ದು. ಅದಕ್ಕೋಸ್ಕರ ಎ ಐಯನ್ನು ವೆಹಿಕಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಯೂಸ್ ಎ ಐ ಟು. ಅಂದ್ರೇನು? ಸೆಲ್ಫ್ ಡ್ರೈವಿಂಗ್ ಕಾರು ಎ ಐನ ಯಾಕೆ ಯೂಸ್ ಮಾಡ್ತಾವಂದರೆ ಟ್ರಾಫಿಕ್ ಅನಲೈಸ್ ಮಾಡಿ ಆಮೇಲೆ ರೋಡ್ ಕಂಡೀಷನನ್ನು ಚೆಕ್ ಮಾಡೋಕ್ಕೆ. ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ. ಓಕೆ. ದೆನ್ ಎ ಐ ಹೆಲ್ಪ್ಸ್ ರೆಡ್ಯೂಸ್ ಆಕ್ಸಿಡೆಂಟ್ಸ್. ಎ ಐದಿಂದ ಆಕ್ಸಿಡೆಂಟ್ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಾವೇನು ಎರರ್ಸ್ ಮಾಡ್ತಾ ಇರ್ತೀವೋ ಅದನ್ನು ಎ ಐ ಕಡಿಮೆ ಮಾಡುತ್ತೆ. ಅಂದ್ರೇನು? ಅವಾಯ್ಡಿಂಗ್ ಹ್ಯೂಮನ್ ಎರರ್ಸ್. ಎ ಐ ಇನ್ ಮೀಡಿಯಾ ಈಸ್ ಯೂಸ್ಡ್ ಫಾರ್. ಮೀಡಿಯಾ ಅಂದರೆ ಯೂಟ್ಯೂಬ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್, ಅಲ್ಲೆಲ್ಲ ಏನು ಯೂಸ್ ಮಾಡ್ತಾರೆ? ಯಾಕಂದರೆ ಕಂಟೆಂಟ್ ರೆಕಮೆಂಡೇಶನ್ಗೋಸ್ಕರ. ನಿಮಗೇನು ಬೇಕು ಅದನ್ನಷ್ಟೇ ಪ್ರೊವೈಡ್ ಮಾಡೋದು. ಅದಕ್ಕೇನಂತಾರೆ? ಕಂಟೆಂಟ್ ರೆಕಮೆಂಡೇಶನ್. ನೆಟ್ಫ್ಲಿಕ್ಸ್ ರೆಕಮೆಂಡೇಶನ್ಸ್ ಆರ್ ಬೇಸ್ಡ್ ಆನ್. ನೆಟ್ಫ್ಲಿಕ್ಸಲ್ಲಿ ಏನು ವಿಡಿಯೋಸು ಅಥವಾ ಮೂವೀಸ್ ನಿಮ್ಗೆ ರೆಕಮೆಂಡೇಶನ್ ಬರ್ತಾವಲ್ಲ, ಅದು ಎದ್ರ ಮೇಲೆ ವರ್ಕ್ ಆಗುತ್ತೆ? ಇಟ್ ವರ್ಕ್ಸ್ ಆನ್ ಎ ಐ ಅಲ್ಗೋರಿದಮ್ಸ್. ಆ್ಯಂಡ್ ಎ ಐ ಎಥಿಕ್ಸ್ ಮೇನ್ಲಿ ಡೀಲ್ಸ್ ವಿತ್. ಅಂದರೆ ಎ ಐ ಎಷ್ಟು ಕರೆಕ್ಟಾಗಿರಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎ ಐ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೇನಂತಾರೆ? ರೆಸ್ಪಾನ್ಸಿಬಲ್ ಯೂಸ್ ಆಫ್ ಎ ಐ. ಬಯಾಸ್ ಇನ್ ಎ ಐ ಮೀನ್ಸ್. ಬಯಾಸ್ ಅಂದ್ರೇನು? ತಾರತಮ್ಯ ಅಂತ ನಾವೇನು ಕರಿತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಬಯಾಸ್ ಅಂದ್ರೇನು? ಅನ್ಫೇರ್. ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋದಿಲ್ಲ, ಒಂದೊಂದು ಟೈಮ್ ಅನ್ಫೇರ್ ಆಗಿ ಡಿಸಿಷನ್ ತಗೊಳುತ್ತೆ. ಅದಕ್ಕೇನಂತ ಕರಿತೀವಿ? ಬಯಾಸ್ ಅಂತ ಕರಿತೀವಿ. ಯಾಕೆ ಈ ಥರ ತಾರತಮ್ಯ ಆಗುತ್ತಂದರೆ ಇಂಟರ್ನೆಟ್ಟಲ್ಲಿರೋ ಡೇಟಾನೇ ಬಯಾಸ್ಡ್ ಡೇಟಾ ಇರುತ್ತೆ. ಟ್ರೈನಿಂಗ್ನೇ ಹಾಗೆ ಆಗಿಬಿಡುತ್ತೆ ಅದಕ್ಕೆ. ದ್ಯಾಟ್ಸ್ ವೈ. And the answer is biased training data. Ethical AI should be. Ethical AI ಹೆಂಗಿರಬೇಕಂದ್ರೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಇರಬೇಕು. ಏನಾಗ್ತಾ ಇದೆ ಎಲ್ಲ ಪಾರದರ್ಶಕವಾಗಿಯೇ ಇರಬೇಕು. ಏನಾದರೂ ಯಾಕೆ ಆಗ್ತಾ ಇದೆ, ಇದು ಯಾಕೆ ಹಿಂಗಾಯಿತು ಅನ್ನೋ ರಿಸಲ್ಟ್ ನಮಗೆ ಕೊಡಬೇಕು. ವಿಚ್ ಈಸ್ ಎ ಕಾಂಪೊನೆಂಟ್ ಆಫ್ ಗುಡ್ ಎ ಐ ಪಾಲಿಸಿ. ಯಾವುದು ಗುಡ್ ಎ ಐ ಪಾಲಿಸಿದು ಒಂದು ಕಾಂಪೊನೆಂಟ್ ಅಂತ ಕೇಳಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ದ ಆಪ್ಷನ್ಸ್. ಅಕೌಂಟೆಬಿಲಿಟಿ, ಇಗ್ನೋರಿಂಗ್ ರೂಲ್ಸ್, ಲ್ಯಾಕ್ ಆಫ್ ಕಂಟ್ರೋಲ್, ನೋ ರೆಗ್ಯುಲೇಷನ್. ಅಕೌಂಟೆಬಿಲಿಟಿ ಅಂದರೆ ಏನಾದರೂ
ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಏನಂತಾರೆ, ಅಕೌಂಟಬಿಲಿಟಿ ಅಂತ ಕರೀತಾರೆ. ಗುಡ್ ಎ ಐ ಪಾಲಿಸಿ ಎನ್ಶೂರ್ಸ್, ಒಂದು ಗುಡ್ ಎ ಐ ಪಾಲಿಸಿ ಏನು ಎನ್ಶೂರ್ ಮಾಡುತ್ತೆ, ಫೇರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಯೂಸ್. ಫಾರ್ ಎಕ್ಸಾಂಪಲ್ ಒಂದು ಸೆಲ್ಫ್ ಡ್ರೈವಿಂಗ್ ಕಾರು ಹೆಂಗೆ ಬೇಕಾದಂಗೆ ಓಡೋಕ್ಕಾಗೋದಿಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿ ಮೇಲೇ ವರ್ಕ್ ಆಗಬೇಕು. ದೆನ್ ಎ ಐ ಎಕ್ಸೆಸ್ ಮೀನ್ಸ್, ಎ ಐ ಎಕ್ಸೆಸ್ ಅಂದ್ರೆ ಏನು, ಎ ಐ ಅಂದ್ರೆ ಎಲ್ಲರೂ ಯೂಸ್ ಮಾಡಬೇಕು, ಅದೇ ಎ ಐ ಎಕ್ಸೆಸ್. ಬರೀ ಬಡವರಿಗೆ ಎ ಐ ಬರಬೇಕು, ಶ್ರೀಮಂತರಿಗೆ ಎ ಐ ಯೂಸ್ ಮಾಡಕ್ಕೆ ಬರ್ಬೇಕು ಹಂಗೇನಿಲ್ಲ. ಈಕ್ವಲ್ ಎಕ್ಸೆಸ್ ಟು ಎ ಐ ಟೆಕ್ನಾಲಜೀಸ್. ಡಿಜಿಟಲ್ ಡಿವೈಡ್ ರೆಫರ್ಸ್ ಟು, ಡಿಜಿಟಲ್ ಡಿವೈಡ್ ಅಂದ್ರೇನು, ಈಕ್ವಲ್ ಎಕ್ಸೆಸ್ ಟು ಟೆಕ್ನಾಲಜಿ, ಲ್ಯಾಕ್ ಆಫ್ ಎಕ್ಸೆಸ್ ಟು ಟೆಕ್ನಾಲಜಿ, ಫಾಸ್ಟ್ ಇಂಟರ್ನೆಟ್, ಫ್ರೀ ಎ ಐ ಟೂಲ್ಸ್. ಡಿಜಿಟಲ್ ಡಿವೈಡ್ ಯಾಕಾಗತ್ತಂದರೆ ಟೆಕ್ನಾಲಜಿ ಎಕ್ಸೆಸ್ ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಅಥವಾ ಎ ಐ ಯೂಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ದಟ್ಸ್ ವೈ ಡಿಜಿಟಲ್ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ. ಎ ಐ ಎಥಿಕ್ಸ್ ಹೆಲ್ಪ್ಸ್ ಪ್ರಿವೆಂಟ್. ಎ ಐ ಎಥಿಕ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ಒನ್ ಹೆಲ್ಪ್ ಇದೆ, ಅದೇನು, ಮಿಸ್ಯೂಸ್ ಆಫ್ ಎ ಐ. ಮಿಸ್ಯೂಸ್ ಆಫ್ ಎ ಐ ಆಗೋದಿಲ್ಲ. ಕರೆಕ್ಟ್. Then privacy concern in AI is related to, ಅಂದರೆ ಪ್ರೈವೇಸಿ ಕನ್ಸರ್ನ್ ಅಂದರೆ ಡೇಟಾ ಲಾಸ್ ಆಗೋ ಚಾನ್ಸ್ ಇರುತ್ತೆ, ಅದೇ ಡೇಟಾ ರಿಲೇಟೆಡ್ ಇರೋದ್ರಿಂದ ಆನ್ಸರ್ ಇಸ್ ಡೇಟಾ ಕಲೆಕ್ಷನ್. ರೆಸ್ಪಾನ್ಸಿಬಲ್ ಎ ಐ ಶುಡ್ ಪ್ರೊಟೆಕ್ಟ್. ಒಂದು ರೆಸ್ಪಾನ್ಸಿಬಲ್ ಎ ಐ ಏನು ಮಾಡ್ತಾ ಇರಬೇಕು, ಅದೇನು ಪ್ರೊಟೆಕ್ಟ್ ಮಾಡ್ತಾ ಇರಬೇಕು ಅಂತ ಕೇಳಿದರೆ, ರೆಸ್ಪಾನ್ಸಿಬಲ್ ಎ ಐ should protect human rights. AI ಟ್ರಾನ್ಸ್ಪರೆನ್ಸಿ ಮೀನ್ಸ್, ಟ್ರಾನ್ಸ್ಪರೆನ್ಸಿ ಅಂದ್ರೇನು, ಏನೇ ರಿಸಲ್ಟ್ ಕೊಟ್ಟರು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಬೇಕು. ಯಾರನ್ನೋ ಸೆಲೆಕ್ಟ್ ಮಾಡಿದರೆ ಯಾಕೆ ಸೆಲೆಕ್ಟ್ ಮಾಡಿದರೆ, ಇಂಟರ್ವ್ಯೂವಲ್ಲಿ ಎ ಐನೇ ಸೆಲೆಕ್ಟ್ ಮಾಡ್ತು ಅಂತ ತಿಳ್ಕೊರಿ, ಅವಾಗ ಯಾಕೆ ಸೆಲೆಕ್ಟ್ ಮಾಡ್ತು ಅಂತ ಹೇಳೋಕ್ಕೆ ಎಕ್ಸ್ಪ್ಲೇನೇಬಲ್ ಡಿಸಿಷನ್ ಅದು ಕೊಡಬೇಕು. ಎ ಐ ಎಥಿಕ್ಸ್ ಈಸ್ ಇಂಪಾರ್ಟೆಂಟ್. ಎ ಐ ಎಥಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದರೆ, ಆನ್ಸರ್ಸ್ ಆರ್ ಹ್ಯಾಸ್ ನೋ ಇಂಪ್ಯಾಕ್ಟ್ ಆನ್ ಸೊಸೈಟಿ, ಕ್ಯಾನ್ ಅಫೆಕ್ಟ್ ಹ್ಯೂಮನ್ ಲೈವ್ಸ್, ಈಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಅಂತೂ ಅಲ್ಲ, ಇಟ್ ಕ್ಯಾನ್ ಅಫೆಕ್ಟ್ ಹ್ಯೂಮನ್ ಲೈವ್ಸ್. ಎ ಐದಿಂದ ಹ್ಯೂಮನ್ ಲೈಫ್ ಇಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೆ ಎಥಿಕ್ಸನ್ನು ಫಾಲೋ ಮಾಡಲೇಬೇಕು. ದೆನ್ ಎ ನ್ಯೂರಲ್ ನೆಟ್ವರ್ಕ್. ನ್ಯೂರಲ್ ನೆಟ್ವರ್ಕ್ ಅಂದ್ರೇನು, ಈಸ್ ಇನ್ಸ್ಪೈರ್ಡ್ ಬೈ, ನಮ್ದು ಏನು ಹ್ಯೂಮನ್ ನರ್ವಸ್ ಸಿಸ್ಟಮ್ ಇದೆಯಲ್ಲ ಅದೇ ಥರ ಇದು ಒಂದು ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಇಟ್ ಈಸ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್, ಅದೇನು ಹ್ಯೂಮನ್ ನರ್ವಸ್ ಸಿಸ್ಟಮ್. ದ ಬೇಸಿಕ್ ಯೂನಿಟ್ ಆಫ್ ನ್ಯೂರಲ್ ನೆಟ್ವರ್ಕ್. ನ್ಯೂರಲ್ ನೆಟ್ವರ್ಕಲ್ಲಿ ಒಂದು ಬೇಸಿಕ್ ಯೂನಿಟ್ ಇದೆ ಅಂತ ಹೇಳ್ತಾರೆ, ಅದೇನು ಆರ್ಟಿಫಿಷಿಯಲ್ ನ್ಯೂರಾನ್. ನ್ಯೂರಲ್ ನೆಟ್ವರ್ಕ್ಸ್ ಆರ್ ಮೇನ್ಲಿ ಯೂಸ್ಡ್ ಟು, ಮೇನ್ಲಿ ನ್ಯೂರಲ್ ನೆಟ್ವರ್ಕ್ಸನ್ನು ಯಾಕೆ ಯೂಸ್ ಮಾಡ್ತಾರೆ, ಲರ್ನಿಂಗ್ ಪ್ಯಾಟರ್ನ್ಸ್. ಯಾಕಂದರೆ ಡೀಪರ್ ಅನಾಲಿಸಿಸ್ ಮಾಡೋಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಬೇಕು, ಲರ್ನಿಂಗ್ ಪ್ಯಾಟರ್ನ್ಸ್ ಫ್ರಾಮ್ ಡೇಟಾ. ಆ್ಯಂಡ್ ವಿಚ್ ಲೇಯರ್ ಆಫ್ ನ್ಯೂರಲ್ ನೆಟ್ವರ್ಕ್ ರಿಸೀವ್ಸ್ ಇನ್ಪುಟ್ ಡೇಟಾ. ನ್ಯೂರಲ್ ನೆಟ್ವರ್ಕಲ್ಲಿ ಇನ್ಪುಟ್ ಡೇಟಾನ ರಿಸೀವ್ ಮಾಡೋದು ಯಾವುದು, ಇನ್ಪುಟ್ ಲೇಯರ್. ಸೆಲೆಕ್ಟ್ ಇಟ್. ವಿಚ್ ಲೇಯರ್ ಪರ್ಫಾರ್ಮ್ಸ್ ಮೋಸ್ಟ್ ಆಫ್ ದಿ ಕಂಪ್ಯೂಟೇಷನ್ ಇನ್ ಎ ನ್ಯೂರಲ್ ನೆಟ್ವರ್ಕ್. ನ್ಯೂರಲ್ ನೆಟ್ವರ್ಕಲ್ಲಿ ಮೋಸ್ಟ್ಲಿ ಕ್ಯಾಲ್ಕುಲೇಷನ್ ಕಂಪ್ಯೂಟೇಷನ್ ಆಗೋದು ಯಾವ ಲೇಯರಲ್ಲಿ ಅಂತ ಕೇಳಿದರೆ, ಅದು ಹಿಡನ್ ಲೇಯರ್. ದ ಫೈನಲ್ ರಿಸಲ್ಟ್ ಆಫ್ ಎ ನ್ಯೂರಲ್ ನೆಟ್ವರ್ಕ್ ಎಲ್ಲಿ ಬರುತ್ತೆ, ಔಟ್ಪುಟ್ ಲೇಯರ್. ಡೆಫಿನೆಟ್ಲಿ ನ್ಯೂರಲ್ ನೆಟ್ವರ್ಕ್ಸ್ ಆರ್ ಎಸ್ಪೆಷಲಿ ಗುಡ್ ಆಟ್ ಸಾಲ್ವಿಂಗ್. ನೋಡ್ರಿ, ನಾರ್ಮಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಜಸ್ಟ್ ನಾರ್ಮಲ್ ಎ ಐ ಈಸ್ ನೆಸೆಸರಿ, ಬೇಸಿಕ್. ಬಟ್ ನ್ಯೂರಲ್ ನೆಟ್ವರ್ಕ್ ಬೇಕು, ಯಾಕಂದರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫೀಚರ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್. ಒನ್ ಆಫ್ ದಿ ಫೀಚರ್ ಆಫ್ ನ್ಯೂರಲ್ ನೆಟ್ವರ್ಕ್ ಏನು, ಲರ್ನಿಂಗ್ ಎಬಿಲಿಟಿ. ಪ್ರತಿ ಸಲ ಅದು ಲರ್ನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ದೆನ್ ಪ್ಯಾರಲಲ್ ಪ್ರೊಸೆಸಿಂಗ್ ಈಸ್ ಇನ್ ನ್ಯೂರಲ್ ನೆಟ್ವರ್ಕ್ ಮೀನ್ಸ್, ನ್ಯೂರಲ್ ನೆಟ್ವರ್ಕಲ್ಲಿ ಪ್ಯಾರಲಲ್ಲಿ ಪ್ರೊಸೆಸ್ ಮಾಡೋದು, ಅದರ ಅರ್ಥ ಏನು, ಮೆನಿ ನ್ಯೂರಾನ್ಸ್. ಫಾರ್ ಎಕ್ಸಾಂಪಲ್ ಬರೀ ಒಂದೇ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ಎಲ್ಲನೂ ವರ್ಕ್ ಮಾಡೋ ಥರ ನೋಡ್ಕೊಳ್ಳೋದು ಯಾವುದು, ಮೆನಿ ನ್ಯೂರಾನ್ಸ್ ವರ್ಕ್ ಸೈಮಲ್ಟೇನಿಯಸ್ಲಿ.
ದೆನ್ ಫಾಲ್ಟ್ ಟಾಲರೆನ್ಸ್ ಇನ್ ನ್ಯೂರಲ್ ನೆಟ್ವರ್ಕ್ ಮೀನ್ಸ್ ಅಂದರೆ ತಪ್ಪಾಗಿದ್ದರೂ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಒಂದು ಆನ್ಸರ್ ಕೊಡೋದು, ಅದಕ್ಕೆ ಏನಂತಾರೆ ಫಾಲ್ಟ್ ಟಾಲರೆನ್ಸ್. ಅಂದರೆ ಏನು, ಸಿಸ್ಟಮ್ ಕ್ಯಾನ್ ಸ್ಟಿಲ್ ಫಂಕ್ಷನ್ ಇವನ್ ಇಫ್ ಸಮ್ ಪಾರ್ಟ್ಸ್ ಫೇಲ್. ಕರೆಕ್ಟ್, ಸಮ್ ಪಾರ್ಟ್ಸ್ ಫೇಲ್ ಆದರೂ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ವಿಚ್ ಹ್ಯೂಮನ್ ಬಾಡಿ ಪಾರ್ಟ್ ಈಸ್ ಕಂಪೇರ್ಡ್ ಟು ಎ ನ್ಯೂರಲ್ ನೆಟ್ವರ್ಕ್. ಏನು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಇದೆಯೋ ಅದು ಹ್ಯೂಮನ್ ಬಾಡಿನಲ್ಲಿ ಯಾವ ಪಾರ್ಟ್ಗೆ ಅದನ್ನು ಕಂಪೇರ್ ಮಾಡ್ತಾರೆ ಅಂದರೆ ನಮ್ಮದು ಬ್ರೈನ್. ನಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೋ ಅದೇ ಥರ ಎ ಐ ಬ್ರೈನ್ ಕೂಡ ವರ್ಕ್ ಆಗುತ್ತೆ. ಇನ್ ನ್ಯೂರಲ್ ನೆಟ್ವರ್ಕ್ಸ್ ವೇಟ್ಸ್ ಆರ್ ಸಿಮಿಲರ್ ಟು. ವೇಟ್ಸ್ ಅಂದ್ರೇನು, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದು ನಮ್ಮ ಸಿಸ್ಟಮಲ್ಲಿನೂ ಇದೆ. ಅದಕ್ಕೆ ಏನಂತಾರೆ ಸಿನಾಪ್ಸಿಸ್ ಇನ್ ದ ನರ್ವಸ್ ಸಿಸ್ಟಮ್. ಲರ್ನಿಂಗ್ ಇನ್ ನ್ಯೂರಲ್ ನೆಟ್ವರ್ಕ್ಸ್ ಮೇನ್ಲಿ ಹ್ಯಾಪನ್ಸ್ ಬೈ ಅಡ್ಜಸ್ಟಿಂಗ್. ಅಂದ್ರೇನು, ನ್ಯೂರಲ್ ನೆಟ್ವರ್ಕಲ್ಲಿ ಹೆಂಗೆ ಲರ್ನಿಂಗ್ ಆಗುತ್ತೆ ಅಂದರೆ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಮೇಲೇ ಇರುತ್ತೆ. ಅದಕ್ಕೆ ಏನಂತ ಕರೀತಾರೆ ವೇಟ್ಸ್. ಇನ್ ವಿಚ್ ಲರ್ನಿಂಗ್ ಮೆಥಡ್ ಈಸ್ ಲೇಬಲ್ಡ್ ಡೇಟಾ ಈಸ್ ಯೂಸ್ಡ್. ಲೇಬಲ್ಡ್ ಡೇಟಾನ ಯಾವ ಲರ್ನಿಂಗ್ ಮೆಥಡಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದಕ್ಕೇನಂತಾರೆ ಸೂಪರ್ವೈಸ್ಡ್. ದೇರ್ ಈಸ್ ಎ ಗೈಡೆನ್ಸ್, ಅದಕ್ಕೆ ನಾವು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ವಿಚ್ ಲರ್ನಿಂಗ್ ಟೈಪ್ ಈಸ್ ಸಿಮಿಲರ್ ಟು ಲರ್ನಿಂಗ್ ಅಂಡರ್ ಎ ಗೈಡೆನ್ಸ್. ಗೈಡೆನ್ಸಲ್ಲಿ ಲರ್ನ್ ಮಾಡೋದು ಅದು ಕೂಡ ಏನು ಸೂಪರ್ವೈಸ್ಡ್ ಲರ್ನಿಂಗ್ ಅಂತಾನೆ ನಾವು ಕರಿತೀವಿ. ಆ್ಯಂಡ್ ಸ್ಪ್ಯಾಮ್ ಇಮೇಲ್ ಡಿಟೆಕ್ಷನ್. ಒಂದು ಯಾವುದೋ ಅಡ್ವರ್ಟೈಸ್ಮೆಂಟ್ ಇಮೇಲ್ ಬರ್ತಾ ಇದೆ ಅಂತ ತಿಳ್ಕೊರಿ, ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಇರುವಂಥ ಲರ್ನಿಂಗ್ ಸಿಸ್ಟಮ್ ಯಾವುದು ಅಥವಾ ಯಾವ ಲರ್ನಿಂಗ್ ಥ್ರೂ ಅದನ್ನು ಕಂಡುಹಿಡಿಬೋದು ಅಂದರೆ ಅಗೇನ್ ಇಟ್ ಈಸ್ ಸೂಪರ್ವೈಸ್ಡ್ ಲರ್ನಿಂಗ್. ಭಾಳಷ್ಟು ಇಂಥವು ಆ್ಯಡ್ ಇಮೇಲ್ಸ್ ಬಂದು ಅದು ಲರ್ನ್ ಮಾಡುತ್ತೆ. ಇನ್ ವಿಚ್ ಲರ್ನಿಂಗ್ ಮೆಥಡ್ ನೋ ಕರೆಕ್ಟ್ ಆನ್ಸರ್ಸ್ ಆರ್ ಪ್ರೊವೈಡೆಡ್. ಇಲ್ಲಿ ಕರೆಕ್ಟ್ ಆನ್ಸರ್ಸ್ ಆಲ್ರೆಡಿ ಗೊತ್ತಿರೋದಿಲ್ಲ ಅಂದರೂ ಎ ಐ ಟ್ರೈಸ್ ಟು ಲರ್ನ್. ಅದೇನು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ನಾವು ಕರಿತೀವಿ. ಕಸ್ಟಮರ್ ಗ್ರೂಪಿಂಗ್ ಬೇಸ್ಡ್ ಆನ್ ಬಿಹೇವಿಯರ್ ಈಸ್ ಆನ್ ಎಕ್ಸಾಂಪಲ್. ಕಸ್ಟಮರ್ಸನ್ನು ನಾವು ಗ್ರೂಪ್ ಮಾಡಿ ಸೆಟ್ ಮಾಡಿಡ್ತೀವಿ. ಇವರು ಈ ಜಿಲ್ಲೆಯವರು, ಈ ಜನ ಈ ಜಿಲ್ಲೆಯವರು ಅಂತ ನಾವೇನು ಗ್ರೂಪಿಂಗ್ ಮಾಡಿಡ್ತೀವೋ ಆ ಲರ್ನಿಂಗ್ ಮೆಥಡ್ ಅಥವಾ ಆ ಬಿಹೇವಿಯರ್ಗೆ ಏನಂತ ಕರೀತಾರೆ, ಆ ಲರ್ನಿಂಗ್ ಮೆಥಡ್ಗೆ ಏನಂತಾರೆ? ದೇರ್ ಆರ್ ಆಪ್ಷನ್ಸ್: ಸೂಪರ್ವೈಸ್ಡ್ ಲರ್ನಿಂಗ್, ಅನ್ಸೂಪರ್ವೈಸ್ಡ್ ಅಂತೂ ಅಲ್ಲ, ಇಟ್ ಈಸ್ ಅನ್ಸೂಪರ್ವೈಸ್ಡ್ ವೇರ್ ಗ್ರೂಪಿಂಗ್ ಆ್ಯಂಡ್ ಕ್ಲಸ್ಟರಿಂಗ್ ವಿಲ್ ಹ್ಯಾಪನ್. ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂದ್ರೇನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಾಸಲ್ಲಿ. ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೇಲೆ ವರ್ಕ್ ಆಗುತ್ತೆ. ಇದು ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್, ಟ್ರಯಲ್ ಆ್ಯಂಡ್ ಎರರ್. ವಿಚ್ ರಿಯಲ್ ಲೈಫ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್? ನಾವು ರಿಯಲ್ ವರ್ಲ್ಡಲ್ಲಿ ಯಾವುದು ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಕೇಳಿದರೆ, ರೀಡಿಂಗ್ ಎ ಬುಕ್, ಟೀಚರ್ ಟೀಚಿಂಗ್ ಸ್ಟೂಡೆಂಟ್ಸ್, ಚೈಲ್ಡ್ ಲರ್ನಿಂಗ್ ಟು ರೈಡ್ ಎ ಬೈಸಿಕಲ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್. ಡೆಫಿನೆಟ್ಲಿ ಚೈಲ್ಡ್ ಲರ್ನಿಂಗ್ ಟು ರೈಡ್ ಎ ಬೈಸಿಕಲ್. ನಾವು ಹೆಂಗೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕಲಿತೀವಲ್ಲ ಅದೇನು ಚೈಲ್ಡ್ ಲರ್ನಿಂಗ್ ಟು ರೈಡ್ ಎ ಬೈಸಿಕಲ್ ಈಸ್ ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್. ದೆನ್ ಗೇಮ್ ಪ್ಲೇಯಿಂಗ್ ಬೈ ಎ ಐ ಈಸ್ ಆ್ಯನ್ ಎಕ್ಸಾಂಪಲ್. ಎ ಐ ಕೂಡ ಮೇ ಬಿ ಟ್ರಯಲ್ ಆ್ಯಂಡ್ ಎರರಲ್ಲಿನೇ ಗೇಮ್ಸ್ ಅಲ್ಲಿ ಡೆವಲಪ್ ಮಾಡಿರ್ತಾರೆ, ಅದು ಕೂಡ ರೀಎನ್ಫೋರ್ಸ್ಮೆಂಟ್ ಲರ್ನಿಂಗಲ್ಲಿನೇ ಬರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಆನ್ ಅಡ್ವಾಂಟೇಜ್ ಆಫ್ ನ್ಯೂರಲ್ ನೆಟ್ವರ್ಕ್? ನ್ಯೂರಲ್ ನೆಟ್ವರ್ಕ್ದು ಯಾವುದು ಇದರಲ್ಲಿ ಅಡ್ವಾಂಟೇಜ್ ಅಲ್ಲ ಅಂತ ಕೇಳ್ತಾರೆ. ಏನು ಆನ್ಸರ್ ಈಸ್ ಎಬಿಲಿಟಿ ಟು ಲರ್ನ್ ಈಸ್ ದಿ ಅಡ್ವಾಂಟೇಜ್, ಹೈ ಅಕ್ಯುರಸಿ ಈಸ್ ಆಲ್ಸೋ ಅಡ್ವಾಂಟೇಜ್, ಬಟ್ ವರ್ಕ್ಸ್ ವಿದೌಟ್ ಡೇಟಾ ಈಸ್ ನಾಟ್ ದಿ ಅಡ್ವಾಂಟೇಜ್. ಆ್ಯಂಡ್ ಒನ್ ಮೇಜರ್ ಲಿಮಿಟೇಷನ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್ ಈಸ್, ನ್ಯೂರಲ್ ನೆಟ್ವರ್ಕ್ಸ್ದು ಮೇನ್ ಲಿಮಿಟೇಷನ್ ಯಾವುದು ಅಂತ ಕೇಳ್ತಾರೆ. ನ್ಯೂರಲ್ ನೆಟ್ವರ್ಕ್ ವರ್ಕ್ ಆಗಬೇಕಂದ್ರೆ ಕಂಪಲ್ಸರಿ ಅದಕ್ಕೆ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಬೇಕು. ಕಡಿಮೆ ಡೇಟಾ ಕೊಟ್ಟರೆ ನ್ಯೂರಲ್ ನೆಟ್ವರ್ಕ್ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ.
ನ್ಯೂರಲ್ ನೆಟ್ವರ್ಕ್ಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್, ನ್ಯೂರಲ್ ನೆಟ್ವರ್ಕನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಇಮೇಜ್ ರಿಕಗ್ನಿಷನ್, ಸ್ಪೀಚ್ ರಿಕಗ್ನಿಷನ್, ಮೆಡಿಕಲ್ ಡಯಾಗ್ನೋಸಿಸ್, ಇವೆಲ್ಲ ಡಿಫಿಕಲ್ಟ್ ಪ್ರಾಬ್ಲಮ್ಸ್, ಇವನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ನ್ಯೂರಲ್ ನೆಟ್ವರ್ಕ್ ಬೇಕು. ಅದಕ್ಕೆ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. ವಿಚ್ ಲರ್ನಿಂಗ್ ಟೈಪ್ ಯೂಸಸ್ ರಿವಾರ್ಡ್ಸ್ ಆ್ಯಂಡ್ ಪೆನಾಲ್ಟೀಸ್? ಡೆಫಿನೆಟ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿನೇ ರಿವಾರ್ಡ್ ಆ್ಯಂಡ್ ಪೆನಾಲ್ಟೀಸ್ ಇರ್ತವೆ. ಹಾಗಂದ್ರೆ ಆನ್ಸರ್ ಈಸ್ ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್. ಓಕೆ, ವಿ ಹ್ಯಾವ್ ಡನ್ ವಿತ್ ದ ಕ್ವಿಜ್. ಈ ಎಲ್ಲ ಕ್ವಶನ್ಸು AI ಫಾರ್ ಆಲ್ ನಿಮ್ಮ ಕೋರ್ಸಲ್ಲಿರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಮತ್ತು ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕ್ವಶನ್ ಮಾಡ್ಬೋದು. ಆ್ಯಂಡ್ ಇದರದ್ದು ಏನು ಕ್ವಿಜ್ ಲಿಂಕ್ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಇಟ್ ವರ್ಕ್ಸ್, ಓಕೆ. ಇದು ವರ್ಕ್ ಆಗಲಿಲ್ಲ ಅಂದರೆ ಯು ಕ್ಯಾನ್ ವ್ಯೂ ದಿಸ್ ವಿಡಿಯೋ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೀವು ಕ್ವಶನ್ ಮಾಡಿರಿ. ಇವೆಲ್ಲ 75 ಕ್ವಶನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿರೋ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. Definitely go through all these questions. Okay, thank you.